ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿವಸ ರಾಮನವಮಿಯ ದಿನ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಸ್ನೇಹಿತರೆ, ವೆಲ್ಕಮ್ ಟು ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನೀವೇನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ. ಆಮೇಲೆ ನಿಮ್ಗೆ ಕ್ಲಾಸ್ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲ ಅಂದ್ರೆ ಮುಲಾಜ್ ಇಲ್ದ ಡಿಸ್ಲೈಕ್ ಮಾಡಿರಿ. ಓಕೆ, ಇವತ್ತಿನ ದಿವಸ ನಾವೇನು ನೋಡೋಣ, ಏಪ್ರಿಲ್ 16 ಕರೆಂಟ್ ಅಫೇರ್ಸನ್ನು ಇವತ್ತಿನ ತರಗತಿ ಒಳಗೆ ನೋಡೋಣ. ಓಕೆನಾ. ಮೊದಲ ಪ್ರಶ್ನೆ ಏನಂತೈತಿ ನೋಡ್ರಿ. ಯಾವ ದಿನವನ್ನು ವಿಶ್ವ ಹಿಮೋಫಿಲಿಯಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ? ಯಾವ ದಿನವನ್ನು ವಿಶ್ವ ಹಿಮೋಫಿಲಿಯಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ? ಏಪ್ರಿಲ್ 17 ವಿಶ್ವ ಹಿಮೋಫಿಲಿಯಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಎದಕ್ಕೆ ಆಚರಣೆ ಮಾಡ್ತಾರೆ ಅಂದರೆ ಫ್ರಾಂಕ್ ಸ್ನ್ಯಾಬಲ್ ಅವರ ಜನ್ಮದಿನವನ್ನು ನಾವೇನಂತ ಆಚರಿಸ್ತೀವಿ? ವಿಶ್ವ ಹಿಮೋಫಿಲಿಯಾ ದಿನವನ್ನಾಗಿ ಆಚರಿಸ್ತೀವಿ. ಎಂದಿನ ಹಿಡ್ಕೊಂಡು ಆಚರಿಸ್ತೀವಿ ಅಂದರೆ 1989ರಿಂದ ಇದನ್ನು ವಿಶ್ವ ಹಿಮೋಫಿಲಿಯಾ ದಿನವನ್ನಾಗಿ ಆಚರಿಸಲಾಗ್ತೀವಿ. ಓಕೆನಾ. ಯಾಕೆ ಇವು ಫ್ರಾಂಕ್ ಸ್ನ್ಯಾಬಲ್ ಅವರ ಜನ್ಮದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಅವರು ಏನು ಮಾಡಿದ್ದಾರೆ, ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾ ಅಂತೇಳಿ ಅವರು ಏನು ಮಾಡ್ತಾರೆ ಅಂದರೆ ಫೆಡರೇಷನನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಾಗ ಸ್ಥಾಪನೆ ಮಾಡ್ತಾರೆ ಅಂದರೆ 1963 ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾ ಅಂತೇಳಿ ಅವರು ಒಂದು ಫೆಡರೇಷನನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, 2024 ಥೀಮ್ ಏನಾಗಿತ್ತು ಅಂದರೆ ಇಕ್ವಿಟೇಬಲ್ ಆಕ್ಸೆಸ್ ಫಾರ್ ಆಲ್, ರಿಕಗ್ನೈಸಿಂಗ್ ಆಲ್ ಬ್ಲೀಡಿಂಗ್ ಡಿಸಾರ್ಡರ್ ಅಂದರೆ ಆಲ್ ಬ್ಲೀಡಿಂಗ್ ಡಿಸಾರ್ಡರ್ ಅಂತಕ್ಕಂಥದ್ದು 2024 ವರ್ಲ್ಡ್ ಹಿಮೋಫಿಲಿಯಾ ಡೇ ದ ಥೀಮ್ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡಿದರೆ ಏನೈತಿ. ಓಕೆ, ಇದೊಂದು ಹಿಮೋಫಿಲಿಯಾ ಅನ್ನೋದು ಏನ್ರಿ, ಅನುವಂಶೀಯ ರೋಗ, ರಕ್ತಸ್ರಾವ. ಹೌದಾ? ಅನುವಂಶೀಯ ಅನ್ನೋದೊಂದು ಇದೊಂದು ಅನುವಂಶೀಯ ರೋಗ ಆಗಿದ್ದೆ. ಇದನ್ನು ಏನಂತ ಕರೀತಾರೋ ರಾಯಲ್ ಡಿಸೀಸ್ ಅಂತ ಕರೀತಾರೆ. ಓಕೆನಾ. ಇದು ಹೆಂಗೆ ಬರ್ತದ ಅಂದರೆ ನಮ್ಮ ದೇಹದೊಳಗೆ ರಕ್ತ ಕಿರುತಟ್ಟೆಗಳ ಪ್ರಮಾಣ ಕಡಿಮೆ ಆಗೋದ್ರಿಂದ ಏನು ಬರ್ತೈತಿ, ಹಿಮೋಫಿಲಿಯಾ ರೋಗ ಬರ್ತೈತಿ. ಹೌದಾ? ಇದು ವಿಟಮಿನ್ ಕೆ ಕೊರತೆಯಿಂದನೂ ಇದು ಯಾವುದ್ರಿ ಹಿಮೋಫಿಲಿಯಾ ರೋಗ ಬರ್ತೈತಿ. ಓಕೆನಾ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಓರ್ಟೆಕ್ಸ್ ರಿಂಗ್ಸ್ ಸುಳಿಯ ಉಂಗುರಗಳು. ಓರ್ಟೆಕ್ಸ್ ರಿಂಗ್ಸ್ ಅಂದ್ರೆ ಏನ್ರಿ? ಸುರುಳಿಯ ಉಂಗುರಗಳು ಯಾವ ಜ್ವಾಲಾಮುಖಿಯಲ್ಲಿ ಕಂಡು ಬರತ್ತಾವ ಅಂದ್ರೆ ಮೌಂಟ್ ಎಟ್ನಾ ಜ್ವಾಲಾಮುಖಿಯಲ್ಲಿ ಕಂಡು ಬರತ್ತಾವ. ಓರ್ಟೆಕ್ಸ್ ರಿಂಗ್ಸ್ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಮ್ಯಾಪ್ ಒಳಗೆ ಚಿತ್ರದೊಳಗೆ ನೋಡ್ರಿ, ಇಲ್ಲಿ ನೋಡ್ರಿ, ಈ ಥರ ರೌಂಡ್ ಆಗಿ ವೇಗವಾಗಿ ಬರ್ತಾವೆ. ಹೌದಾ? ವೇಗವಾಗಿ ಬರುತ್ತೆ. ಇದನ್ನು ಏನಂತ ಕರಿತಾರೆ, ಜ್ವಾಲಾಮುಖಿ ಎರಪ್ಸ್ ಆಗ್ತಾ ಇರ್ತದೆ. ಎರಪ್ಸ್ ಆಗುವಾಗ ಅಲ್ಲಿ ಅನಿಲ ಹೆಂಗೆ ಬರ್ತೈತೆ ಅಂದರೆ ಹಿಂಗೆ ರೌಂಡ್ ಆಗಿ ಬರ್ತದೆ. ಇದನ್ನು ಓರ್ಟೆಕ್ಸ್ ರಿಂಗ್ಸ್ ಅಂತೇಳಿ ಕರಿತೀವಿ, ಸುಳಿಯ ಉಂಗುರಗಳು. ಇದೇನು ಕುಳಿ ಐತಲ್ಲ, ಈ ಕುಳಿಯಿಂದ ಏನಾಕೈತೆ ಅಂದ್ರೆ ಅನಿಲ ಏನಾಕೈತಿ ಏನಾಗ್ತದೆ ಅಂದ್ರೆ ವೇಗವಾಗಿ ಬರ್ತಾ ಇರ್ತದೆ. ಇದು ಈ ಥರ ರೌಂಡ್ ಆಗಿ ಬರೋದು ಓರ್ಟೆಕ್ಸ್ ರಿಂಗ್ಸ್ ಅಂತ ಕರಿತೀವಿ. ಈಗ ಎಲ್ಲಿ ಕಂಡು ಬರತ್ತಾವ ಅಂದರೆ ಇತ್ತೀಚೆಗೆ ಮೌಂಟ್ ಎಟ್ನಾ ಜ್ವಾಲಾಮುಖಿ ಒಳಗೆ ಕಂಡು ಬರತ್ತಾವ. ಇಲ್ಲಿ ಐತೆ ನೋಡ್ರಿ ಓರ್ಟೆಕ್ಸ್ ರಿಂಗ್ಸ್ ಅಂದರೆ ಏನ್ರಿ ಅಂದ್ರೆ ಪ್ರಧಾನವಾಗಿ ನಾವು ಏನು ಮಾಡ್ತೀವಿ, ನೀರಿನ ಆವಿ ಕುಳಿಯಲ್ಲಿ ತೆರಪಿನ ಮೂಲಕ ಏನು ಮಾಡ್ತದ್ರಿ ವೇಗವಾಗಿ ಬರುವುದನ್ನು ನಾವು ಏನು ಕರಿತೀವಿ, ಓರ್ಟೆಕ್ಸ್ ರಿಂಗ್ಸ್ ಅಂತೇಳಿ ಕರಿತೀವಿ. ಹೌದಾ? ಈ ಓರ್ಟೆಕ್ಸ್ ರಿಂಗ್ಸನ್ನು ಯಾವಾಗ ಗುರುತಿಸ್ರಂದ್ರೆ 1724 ಮೊದಲ ಬಾರಿಗೆ ಎಲ್ಲಿ ಗುರುತಿಸ್ರಂದ್ರೆ ಮೌಂಟ್ ಎಟ್ನಾ. ಯಾವುದ್ರಿ? ಮೌಂಟ್ ಎಟ್ನಾ ಜ್ವಾಲಾಮುಖಿಯದೊಳಗೆ ಗುರುತಿಸ್ತಾರ. ಮೌಂಟ್ ಎಟ್ನಾ ಜ್ವಾಲಾಮುಖಿ ಎಲ್ಲೈತ್ರಿ? ಮೌಂಟ್ ಎಟ್ನಾ ಜ್ವಾಲಾಮುಖಿ ಎಲ್ಲೈತೆ ಅಂದ್ರೆ ಇಟಲಿ ಒಳಗೆ, ಸಿಸಿಲಿ ಒಳಗೆ ಐತ್ರಿ. ಇಟಲಿ ದೇಶದ ಮೌಂಟ್ ಎಟ್ನಾ ಜ್ವಾಲಾಮುಖಿ ಎಲ್ಲಿ ಕಂಡು ಬರ್ತೈತಾರೆ? ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಪ್ ಒಳಗೆ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಮೌಂಟ್ ಎಟ್ನಾ ಸಿಸಿಲಿ. ಹೌದ್ರಿ? ಮೌಂಟ್ ಎಟ್ನಾ ಸಿಸಿಲಿ ಐತ್ರಿ. ಇದೆಲ್ಲ ಏನ್ರಿ? ಇದೆಲ್ಲನೂ ಇದೇನ್ರಿ? ಯಾವುದು? ಇದೆಲ್ಲ ಇಟಲಿ. ಹೌದಾ? ಇದೆಲ್ಲ ಇಟಲಿ. ಹೌದ್ರಿ? ಇದೆಲ್ಲ ಇಟಲಿ ಬರ್ತದ. ಹೌದಿಲ್ರಿ? ಆಮೇಲೆ ಇದು ಮೆಡಿಟರೇನಿಯನ್ ಸಿ. ಯಾವುದ್ರಿ? ಮೆಡಿಟರೇನಿಯನ್ ಸಿ. ಇಲ್ಲೆಲ್ಲ ಅಬ್ಸರ್ವ್ ಮಾಡ್ರಿ ನೀವು. ಅಡ್ರಿಯಾಟಿಕ್ ಸಿ ಇಲ್ಲಿ ಐತಿ. ಹೌದಾ? ನೀವೆಲ್ಲ ಮ್ಯಾಪ್ ಅಬ್ಸರ್ವ್ ಮಾಡುವಾಗ ಅಡ್ರಿಯಾಟಿಕ್ ಸೀದೊಂದಿಗೆ ಯಾವ ಗಡಿ ಹಂಚ್ಕೊಂಡವು. ಹೌದಾ? ಇಟಲಿ ಎಲ್ಲೈತಿ? ಹೌದಾ? ಇಟಲಿ ರಾಜಧಾನಿ ಯಾವುದ್ರಿ? ರೋಮ. ಹೌದಾ? ಈಗ ನಾವೇನು ನೋಡ್ಬೇಕಂದ್ರೆ ಎಲ್ಲೈತದ್ರಿ ಇದು ಇಟಲಿ ದೇಶದ ಯಾವುದ್ರಿ ಮೌಂಟ್ ಎಟ್ನಾ ಎಲ್ಲೈತಂದ್ರೆ ಇಟಲಿ ದೇಶದ ಮೆಡಿಟರೇನಿಯನ್ ಸಮುದ್ರದ ಸಿಸಿಲಿಯ ಪೂರ್ವ ಭಾಗದಲ್ಲಿ ಐತಿ. ಹೌದಾ? ಸಿಸಿಲಿಯ ಪೂರ್ವ ಭಾಗದಲ್ಲಿ ಐತಿ. ಹೌದಾ? ಆಮೇಲೆ ಇದು ಮೌಂಟ್ ಎಟ್ನಾ ಇದ್ರ ವಿಶೇಷತೆ ಏನಂದ್ರೆ ರೀ, ಸಾಮಾನ್ಯ ಶಕ 1500ರಿಂದ
1500ರಿಂದ ಇಲ್ಲಿ ತನಕ ನಿರಂತರವಾಗಿ ಸ್ಫೋಟಗೊಳ್ತಾ ಐತೆ. ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ಏನಾಗ್ತಾ ಐತೆ, ಎರಪ್ಟ್ಸ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಏನಂತ ಕರೀತಾರೆ, ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಇದು ಒಂದಾಗೈತಿ. ಹೌದಾ. ಆಮೇಲೆ ಇದನ್ನು 2013 ಮೌಂಟ್ ಎಟ್ನಾ ಜ್ವಾಲಾಮುಖಿಯನ್ನು ಏನು ಮಾಡ್ತಾರೆ, 2013 ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಹೇಳ್ಬೇಕಂದ್ರೆ, ಇಟಲಿ ಒಳಗೆ ಇನ್ನೊಂದು ಸ್ಟ್ರಾಂಬೋಲಿ ಅಂತೇಳಿ ಒಂದು ಜ್ವಾಲಾಮುಖಿ ಕಂಡು ಬರ್ತದೆ. ಯಾವುದ್ರಿ, ಸ್ಟ್ರಾಂಬೋಲಿ ಅಂತೇಳಿ ಒಂದು ಜ್ವಾಲಾಮುಖಿ ಕಂಡು ಬರ್ತದೆ. ಇದನ್ನು ಏನಕ್ಕೆ ಕರೀತಾರೆ ಅಂದ್ರೆ, ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ. ಏನಂತ ಕರೀತಾರೆ, ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ. ಬೆಳಕಿನ ಮನೆ ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ. ಹಾಗಾದ್ರೆ ನಿಮಗೊಂದು ಪ್ರಶ್ನೆ ನಾ ಕೇಳ್ತೀನಿ. ಮಧ್ಯ ಅಮೇರಿಕಾದ ಪ್ರಶ್ನೆ ಏನ್ರಿ ಇವತ್ತು ಒಂದನೇದ, ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಯಾವುದು? ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಯಾವುದು? ಯಾವುದ್ರಿ, ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಯಾವುದು ಅಂತೇಳಿ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಇನ್ನು ಸ್ವಲ್ಪ ಜ್ವಾಲಾಮುಖಿಗಳ ಕುರಿತು ನೋಡಿದರೆ ನಾವು ಏನಂತ, ಜ್ವಾಲಾಮುಖಿಗಳ ಅಧ್ಯಯನವನ್ನು ಏನಂತ ಕರಿತೀವಿ, ವೋಲ್ಕ್ಯಾನೋಲಜಿ ಅಂತ ಕರಿತೀವಿ. ಜ್ವಾಲಾಮುಖಿಗಳ ಅಧ್ಯಯನ ವೋಲ್ಕ್ಯಾನೋಲಜಿ. ಹಾಗಾದ್ರೆ ಸರ್, ಪ್ರಮುಖ ಜ್ವಾಲಾಮುಖಿಗಳು ಯಾವ್ಯಾವ್ರಿ ಅಂತಂದರೆ, ಇಟಲಿ ಒಳಗೆ ಆಲ್ರೆಡಿ ನಿಮಗೆ 2 ಗೊತ್ತಾದವು. ಒಂದು ಯಾವುದ್ರಿ, ಒಂದು ಮೌಂಟ್ ಎಟ್ನಾ, ಇನ್ನೊಂದು ಸ್ಟ್ರಾಂಬೋಲಿ ಐತಿ, ಇನ್ನೊಂದು ಮೌಂಟ್ ಮೆಸೋಯಿಸ್ ಅಂತ ಬರ್ತದೆ. ಯಾವುದ್ರಿ, ಮೌಂಟ್ ಮೆಸೋಯಿಸ್ ಇಟಲಿ ಒಳಗೆ ಕಂಡು ಬರ್ತದೆ. ಆಮೇಲೆ ಇನ್ನು ಮೌಂಟ್ ಮೆಸೋಯಿಸ್ ಇಟಲಿ ಒಳಗೆ ಕಂಡು ಬರ್ತದೆ. ಆಮೇಲೆ ಇನ್ನು ಇಕ್ವೆಡಾರ್, ಯಾವುದ್ರಿ, ಇಕ್ವೆಡಾರ್ ದೇಶದ ಕಟೋಪಾಕ್ಸಿ, ಯಾವುದ್ರಿ, ಇಕ್ವೆಡಾರ್ ದೇಶದೊಳಗೆ ಯಾವ್ದು ಕಂಡು ಬರ್ತದೆ ರೀ, ಕಟೋಪಾಕ್ಸಿ ಕಂಡು ಬರ್ತದೆ. ಆಮೇಲೆ ಇನ್ನು ಭಾರತದಲ್ಲಿ ಯಾವ್ಯಾವ ಕಂಡು ಬರ್ತಾವ್ರಿ, ಭಾರತದಾಗ ಬ್ಯಾರನ್ ಕಂಡು ಬರ್ತದೆ. ಬ್ಯಾರನ್ ಎಲ್ಲಿ ಒಳಗೆ ಕಂಡು ಬರ್ತೈತೆ ರೀ, ಬ್ಯಾರನ್ ಅಂಡಮಾನ್ ಒಳಗೆ ಕಂಡು ಬರ್ತೈತಿ. ಹೌದಾ. ಇನ್ನೊಂದು ಕಂಡು ಬರ್ತೈತಿ ನಾರ್ಕೋಡಾಮ, ಗಿರ್ನಾರ್ ಬೆಟ್ಟಗಳು ಗುಜರಾತ್ ಒಳಗೆ ಕಂಡು ಬರ್ತಾವೆ. ಎಲ್ರಿ, ಗಿರ್ನಾರ್ ಬೆಟ್ಟಗಳು, ಇಲ್ಲಿ ಹೆಚ್ಚು ಭೂಕಂಪ ಆಗ್ತೈತಿ, ಆಮೇಲೆ ಜ್ವಾಲಾಮುಖಿನೂ ಆಗ್ತೈತಿ. ಹೌದಾ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಇನ್ನು ಸೆಂಟ್ ಹೆಲೆನ್ಸ್ ಅಂತ ಬರ್ತೈತಿ. ಇದು ಸೆಂಟ್ ಹೆಲೆನ್ಸ್, ಯಾವುದ್ರಿ, ಸೆಂಟ್ ಹೆಲೆನ್ಸ್ ಎಲ್ಲಿ ಕಂಡು ಬರ್ತೈತಿ, USA ಅಮೇರಿಕಾದಾಗ ಸೆಂಟ್ ಹೆಲೆನ್ಸ್ ಕಂಡು ಬರ್ತೈತಿ. ಆಮೇಲೆ ಇಜಾಲ್ಕೋ ಅಂತ ಕಂಡು ಬರ್ತೈತಿ. ಯಾವುದ್ರಿ, ಇಜಾಲ್ಕೋ ಅಂತ ಕಂಡು ಬರ್ತೈತಿ. ಇದು ಇಜಾಲ್ಕೋ ಎಲ್ಲಿ ಕಂಡು ಬರ್ತೈತೆ ಅಂದರೆ ಎಲ್ ಸಾಲ್ವೆಡಾರ್ ಕಂಡು ಬರ್ತೈತಿ. ಎಲ್ ಸಾಲ್ವೆಡಾರ. ನಿಮಗೊಂದು ಪ್ರಶ್ನೆ ಕೇಳಿ ನೆನಪಿರಲಿ, ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಯಾವುದಂತ ಪ್ರಶ್ನೆ ಐತಿ, ಅದಕ್ಕೆ ಆನ್ಸರ್ ಕಮೆಂಟ್ ಮಾಡಿರಿ. ಓಕೆನಾ. ಈಗ ನಾವು ನೆಕ್ಸ್ಟ್ ನೋಡಿದ್ರೆ ಇನ್ನು ಅದಾವ್ರಿ, ಇನ್ನು ಜ್ವಾಲಾಮುಖಿಗಳು ರಗಡ್ದಾವ. ಮತ್ತು ಯಾವ್ದಾವ ಅಂದರೆ ಜಪಾನ್ದೊಳಗೆ ಕಂಡು ಬರ್ತದೆ. ಜಪಾನ್ದೊಳಗೆ ಯಾವ್ದು ಕಂಡು ಬರ್ತದೆ, ಮೌಂಟ್ ಫ್ಯೂಜಿಯಾಮ ಅಂತೇಳಿ ಕಂಡು ಬರ್ತದೆ. ಜಪಾನ್ದೊಳಗೆ ಕಂಡು ಬರ್ತದೆ. ಆಮೇಲೆ ಇಂಡೋನೇಷ್ಯಾದಾಗ ಯಾವ್ದು ಕಂಡು ಬರ್ತದೆ ರೀ, ಇಂಡೋನೇಷ್ಯಾದಾಗ ಕ್ರಕಟೋವಾ, ಯಾವುದ್ರಿ, ಕ್ರಕಟೋವಾ ಕಂಡು ಬರ್ತದೆ. ಆಮೇಲೆ ವೆಸ್ಟ್ ಇಂಡೀಸ್ದಾಗ ಯಾವ್ದು ಕಂಡು ಬರ್ತದೆ ರೀ, ವೆಸ್ಟ್ ಇಂಡೀಸ್ದಾಗ ಮೌಂಟ್ ಫಿಲಿ ಅಂತ ಕಂಡು ಬರ್ತದೆ. ಮೌಂಟ್ ಫಿಲಿ ಅಂತ ಕಂಡು ಬರ್ತದೆ ವೆಸ್ಟ್ ಇಂಡೀಸ್ದಾಗ. ತಾಂಜೇನಿಯಾದೊಳಗೆ ಯಾವ್ದು ಕಂಡು ಬರ್ತೈತೆ ರೀ, ಇಲ್ಲಿ ಕಂಡು ನೋಡ್ರಿ, ತಾಂಜೇನಿಯಾದಾಗ ಯಾವ್ದು ಕಂಡು ಬರ್ತೈತಿ, ಮೌಂಟ್ ಕೀಲಿಮಂಜಾರೋ 2021 PC ಕ್ವಶನ್ ರೀ. ಹೌದಾ. ತಾಂಜೇನಿಯಾದಾಗ ಮೌಂಟ್ ಕೀಲಿಮಂಜಾರೋ ಕಂಡು ಬರ್ತೈತಿ. ಆಮೇಲೆ ಅರ್ಜೆಂಟೈನಾ, ಯಾವುದ್ರಿ, ಅರ್ಜೆಂಟೈನಾ ಒಳಗೆ ಮೌಂಟ್ ಅಕಾಂಗೋವಾ ಅಂತ ಕಂಡು ಬರ್ತೈತಿ. ಯಾವುದ್ರಿ, ಮೌಂಟ್ ಅಕಾಂಗೋವಾ ಕಂಡು ಬರ್ತೈತಿ. ಆಮೇಲೆ ಇದ್ರೊಳಗೆ ನೋಡ್ರಿ, ಸ್ಕಾಟ್ಲೆಂಡ್ ಒಳಗೆ ಯಾವುದ್ರಿ, ಸ್ಕಾಟ್ಲೆಂಡ್ ಒಳಗೆ ಅರ್ಥರ್ಸ್ಕಿಟ್ ಎಲ್ಲಿ ಕಂಡು ಬರ್ತೈತಿ, ಸ್ಕಾಟ್ಲೆಂಡ್ ಒಳಗೆ ಕಂಡು ಬರ್ತೈತಿ. ಆಮೇಲೆ ಗುಜರಾತ್ ಒಳಗಿಂದ ಹೇಳೀನಿ, ಗುಜರಾತ್ ಒಳಗೆ ಗಿರ್ನಾರ್ ಬೆಟ್ಟಗಳು ಕಂಡು ಬರ್ತಾವ. ಇನ್ನೂ ಕೆಲವು ಸೆಕೆಂಡ್ PUC ಬುಕ್ ಒಳಗದಾವ್ರಿ, ಅವೆಲ್ಲ ನೀವು ಕಲೆಕ್ಟ್ ಮಾಡಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊರಿ. ನೀವೇನು ಮಾಡಿರಿ, ಇದು ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಯಾವುದಂತೇಳಿ ಕಮೆಂಟ್ ಮಾಡಿರಿ. ನಾ ಅಂತೂ ಒಂದು ಹೇಳಿನು, ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಯಾವುದಂತ ಆಲ್ರೆಡಿ ಹೇಳಿದ್ದೀನಿ. ಓಕೆನಾ. ನೋಡಿರಿ ಸ್ನೇಹಿತರೆ, ಇಲ್ಲಿ ನೋಡ್ರಿ, ದೇಶದ ಅತಿ ದೊಡ್ಡ ಜಲಾನಯನ ಪ್ರದೇಶ ಯಾವುದ್ರಿ, ದೇಶದ ಅತಿ ದೊಡ್ಡ ಜಲಾನಯನ ಪ್ರದೇಶ ಯಾವುದಂದ್ರೆ ಗಂಗಾ ನದಿ ಜಲಾನಯನ ಪ್ರದೇಶ. ದೇಶದ ಅತಿ ದೊಡ್ಡ ಜಲಾನಯನ ಪ್ರದೇಶ ಯಾವುದಾಗೈತ್ರಿ, ಗಂಗಾ ನದಿ ಜಲಾನಯನ ಪ್ರದೇಶ. ಇದು ಯಾಕೆ ಸುದ್ದಿದಾಗ ಐತೆ ಅಂದ್ರೆ, ಇಲ್ಲಿ ನೋಡ್ರಿ, ನಮ್ಮ
ಕೇಂದ್ರ ಜಲ ಆಯೋಗದವರು ಒಂದು ವರದಿ ಕೊಟ್ಟಾರೆ. ಏನು ಕೊಟ್ಟಾರೆ ಅಂದ್ರೆ, ಗಂಗಾ ನದಿ ಏನೈತಲ್ಲ ಅದ್ರ ಜಲನಯನ ಪ್ರದೇಶ ಒಟ್ಟು ಸಾಮರ್ಥ್ಯಕ್ಕಿಂತ ಅರ್ಧ ಸಾಮರ್ಥ್ಯ ಕಡಿಮೆ ಆಗೈತಿ, ಅರ್ಧಕ್ಕಿಂತ ಕಡಿಮೆ ಆಗೈತಿ ಅದರ ಸಂಗ್ರಹ ಸಾಮರ್ಥ್ಯ ಅಂತೇಳಿ ಅದು ಇತ್ತೀಚೆಗೆ ವರದಿ ಕೊಟ್ಟೈತಿ. ಆಮೇಲೆ ಇನ್ನು ಮುಂದುವರೆದ ಮತ್ತೊಂದು ವರದಿಯೊಳಗೆ ಏನು ಹೇಳ್ತಿ ಅಂದ್ರೆ, ಮಹಾನದಿ ಮತ್ತು ಪೆನ್ನಾರ್ ನದಿ, ಹೌದಾ, ಇಲ್ಲಿ ಒಡಿಸ್ಸಾದ ಮಹಾನದಿ ಮತ್ತು ಇಲ್ಲಿ ನಮ್ಮ ಕರ್ನಾಟಕದಾಗ ನದಿ ದುರ್ಗದಾಗ ಹುಡ್ತೈತಲ್ರಿ ಪೆನ್ನಾರ್ ನದಿ, ದಕ್ಷಿಣ ಪೆನ್ನಾಕಿನಿ ಅಂತೇಳಿ ಪೆನ್ನಾರ್, ಇದು ಪೆನ್ನಾರ್ ನದಿ ಮತ್ತು ಇಲ್ಲಿ ಇಲ್ಲಿ ಅಷ್ಟು ಪೂರ್ವಕ್ಕೆ ಹರಿಯತಕ್ಕಂಥ 13 ನದಿಗಳಲ್ಲಿ ನೀರಿಲ್ಲ ಅಂತೇಳಿ ಯಾವ್ದು ವರದಿ ಕೊಟ್ಟೈತ್ರಿ, ಕೇಂದ್ರ ಜಲ ಆಯೋಗ ವರದಿ ಕೊಟ್ಟೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ನದಿಗಳು ಯಾವ್ಯಾವ ಅಂದ್ರೆ ನೋಡ್ರಿ, ಇಲ್ಲಿ ಇಲ್ಲಿ ಕೃಷ್ಣಾ ನದಿ ಉಪನದಿಗಳು ಬರ್ತಾವ. ಹಾಲೇರು ಬರ್ತೈತಿ ತೆಲಂಗಾಣದಾಗ, ಆಮೇಲೆ ಮುನ್ನೇರು ಬರ್ತೈತಿ, ಹಾಲಿಯಾ ಬರ್ತೈತಿ, ಹೌದಾ. ಆಮೇಲೆ ಇನ್ನು ನೋಡ್ರಿ ವಂಶಧಾರ, ಹೌದಾ, ವಂಶಧಾರ ಕಂಡು ಬರ್ತೈತಿ, ನಾಗವಳ್ಳಿ ಕಂಡು ಬರ್ತೈತಿ, ತಾಂಡವ ಕಂಡು ಬರ್ತೈತಿ, ವರಾಹಿ ಕಂಡು ಬರ್ತೈತಿ, ಸರದಾ ಕಂಡು ಬರ್ತೈತಿ, ಋಷಿಕುಲ್ಯ, ಬಹುದಾ, ವಂಶಧಾರ, ಇಂಥವೆಲ್ಲ ಇನ್ನೂ ಹಲವಾರು ನದಿಗಳದಾವು. ನೀವೇನು ಮಾಡಿರಿ, ಕ್ಲೀನಾಗಿ ಸ್ವಲ್ಪ ಮ್ಯಾಪ್ ತೆಗೆದು ಅಬ್ಸರ್ವ್ ಮಾಡಿರಿ, ಯಾವ್ಯಾವ ನದಿಗಳಲ್ಲಿ ನೀರಿಲ್ಲ, ಯಾವ ನದಿ ಉಪನದಿ ಆಗೈತಿ, ಯಾವ ನದಿ ಯಾವ ರಾಜ್ಯದಾಗ ಹರಿಲೈತೈತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಈ ವರದಿ ಕೊಟ್ಟದ್ದು ಎಲ್ಲೈತಿ ಅಂದ್ರೆ ಫೋಕಸ್ ಮೇನ್ ಗಂಗಾ ನದಿ ಫೋಕಸ್ ಮಾಡ್ಯಾರ. ಆಮೇಲೆ ಇಲ್ಲಿ ಒಡಿಸ್ಸಾ, ಆಂಧ್ರ ಪ್ರದೇಶ, ತೆಲಂಗಾಣ ಈ ಭಾಗದಾಗಿನ ನದಿಗಳಿಗೆ ಭಾಳ ಫೋಕಸ್ ಮಾಡ್ಯಾರ. ಓಕೆನಾ, ಅದ್ರ ಕಡೆ ನಮ್ಮ ಲಕ್ಷ್ಯ ಇರ್ಬೇಕು. ಅಲ್ಲಿ ಯಾವ ಸಂಸ್ಥೆ ಎದ್ರ ಕಡೆ ಫೋಕಸ್ ಮಾಡೋದ್ರೆ ನಮ್ಮ ಫೋಕಸ್ ಅದ್ರ ಕಡೆ ಇರಬೇಕು, ಅವಾಗ ನಮ್ಗೆ ಸ್ವಲ್ಪ ಹೆಚ್ಚಿನ ನಾಲೆಜ್ ಬರ್ತೈತೆ. ಓಕೆನಾ. ಕೇಂದ್ರ ಜಲ ಆಯೋಗ ಇದೇನ್ರಿ, ಜಲ ಸಂಪನ್ಮೂಲಗಳ ಅಭಿವೃದ್ಧಿಗಾಗಿ ದೇಶದ ಅತ್ಯುನ್ನತ ತಾಂತ್ರಿಕ ಸಂಸ್ಥೆ ಇದು. ಯಾವುದ್ರಿ, ಕೇಂದ್ರ ಜಲ ಆಯೋಗ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ್ರಿ. ಓಕೆ, ಇತ್ತೀಚಿನ ವರ್ಷಗಳಲ್ಲಿ ಆಕ್ರಮಣಕಾರಿ ಅನ್ಯಲೋಕದ ಪ್ರಭೇದಗಳು ಭಾರತದ ಯಾವ ಪ್ರದೇಶದ ಮೇಲೆ ಅತಿ ಹೆಚ್ಚಿನ ಪರಿಣಾಮ ಬೀರಿವೆ? ಅನ್ಯಲೋಕದ ಪ್ರಭೇದಗಳು ಅಂದರೆ ನೀವು ಇಲ್ಲಿ ಏಲಿಯನ್ ಅನ್ಕೋಬಾರ್ದು. ಯಾವ್ರಿ ಏಲಿಯನ್, ಎಲ್ಲರದು ಪಟ್ನ ಓಡೋಗೋದು ತಲೆ ಏಲಿಯನ್ ಕಡೆನ, ಹೌದಾ. ಇಲ್ಲಿ ಏಲಿಯನ್ ಅನ್ಕೋಬಾರ್ದು. ಇಲ್ಲಿ ಏನ್ರಿ, ಅಂಡಮಾನ್ ಮತ್ತು ನಿಕೋಬಾರ್ ಮೇಲೆ ಅತಿ ಹೆಚ್ಚಿನ ಪರಿಣಾಮವನ್ನು ಬೀರಿದಾವ. ಓಕೆನಾ. ಇಲ್ಲಿ ಏಲಿಯನ್ಗಳು ಏನ್ರಿ, ಇವು ಅನ್ಯಗ್ರಹ ಜೀವಿಗಳು. ಏನ್ರಿ, ಇವು ಅನ್ಯ ಲೋಕದ ಅಲ್ಲ, ಅನ್ಯಗ್ರಹ ಜೀವಿಗಳು. ಇವು ನೀವು ಹೇಳ್ಬೋದು ಅಂದ್ರೆ ಅನ್ಯಗ್ರಹ ಜೀವಿಗಳು ಏಲಿಯನ್ಗಳು ಅಂತೇಳಿ ಅದಾವಂತ ಹೇಳ್ತಾರ, ಬಟ್ ಕ್ಲಾರಿಟಿ ಇಲ್ಲ. ಓಕೆನಾ. ಇಲ್ಲಿ ನೋಡ್ರಿ, ಆಕ್ರಮಣಕಾರಿ ಅನ್ಯಲೋಕದ ಪ್ರಭೇದಗಳು ಅಂದ್ರೆ ಯಾವ್ರಿ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ರಿ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ, ಯಾವ್ದ್ರ ಪ್ರಕಾರ ರೀ, 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ. ಇಲ್ಲಿ ನೋಡ್ರಿ, 2024 PC ಏನು ಕೇಳಿದೆ ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದದ್ದು ಕೇಳಿಬಿಟ್ಟಿದ. ನೀವು ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೇಕು. ಏನಂದ್ರೆ ಈ ಥರ ಸೆಂಟೆನ್ಸ್ ಒಳಗೆ ಕ್ವಶನ್ಗಳು ಫಾರ್ಮೇಷನ್ ಆಗ್ತಿರ್ತಾವು, ಹೌದಾ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 1972. ಓಕೆನಾ. ಇಲ್ಲಿ ನೋಡ್ರಿ, ಆಮೇಲೆ ಇದ್ರ ಪ್ರಕಾರ ಏನಂದ್ರೆ ವನ್ಯಜೀವಿ ಅಥವಾ ಆವಾಸ ಸ್ಥಾನಗಳಿಗೆ ಅಪಾಯವನ್ನುಂಟು ಮಾಡುವ ಸ್ಥಳೀಯವಲ್ಲದ ಜಾತಿಗಳು, ಏನ್ರಿ, ಸ್ಥಳೀಯವಲ್ಲದ ಜಾತಿಗಳನ್ನು ಏನಂತ ಕರಿತೀವಿ ಅಂದ್ರೆ ಆಕ್ರಮಣಕಾರಿ ಅನ್ಯಲೋಕದ ಪ್ರಭೇದಗಳು ಅಂತ ಕರಿತೀವಿ. ಏನಂದ್ರೆ ಅಲ್ಲಿ ನಮ್ಮಲ್ಲಿ ಅಂಡಮಾನ್ ನಿಕೋಬಾರ್ದಾವ, ಹೌದಾ. ಈ ಅಂಡಮಾನ್ ನಿಕೋಬಾರ್ಗಳಿಗೆ ಈ ಕೆಲವೊಂದು ಜಾತಿಗಳು ಇಲ್ಲಿ ಸ್ಥಳೀಯ ಆಗಿರಂಗಿಲ್ಲ. ಅವು ಏನ್ರಿ, ಸ್ಥಳೀಯವಲ್ಲದ ಜಾತಿಗಳು ಏನಾದರೂ ನಮ್ಮ ಮೇಲೆ ಇಲ್ಲಿ ಪರಿಣಾಮ ಬೀರ್ತಾ ಇದ್ವು ಅಂದ್ರೆ ಅವುಗಳನ್ನ ಏನು ಕರಿತೀವಿ, ಆಕ್ರಮಣಕಾರಿ ಅನ್ಯಲೋಕದ ಪ್ರಭೇದಗಳು ಅಂತೇಳಿ ಕರಿತೀವಿ. ಓಕೆನಾ. ಇಲ್ಲಿ ಇದು ನೋಡಾಕ ಇದು ಏನೋ ಹೇಳತ್ತಾರಪ್ಪ ಅಂತ ಅನ್ನಿಸ್ಬೋದು, ಬಟ್ ಕ್ವಶನ್ ಪೇಪರ್ ಒಳಗೆ ಇಂಥವ ಕ್ವಶನ್ ಆಗಿರ್ತಾವ. ಸರ್ ಕ್ವಶನ್ ಎಲ್ಲಿ ಬರ್ತಾವ ಗೊತ್ತಾಗಂಗಿಲ್ರಿ, ನಾವು ಬರೀ ಅವ್ರ ನೇಮಕ ಆದರೂ ಇವ್ರ ನೇಮಕ ಆದರೂ ಭಾರತ ದೇಶದ ಪ್ರಧಾನಮಂತ್ರಿ ಯಾರ್ರಿ ಇಂಥವು ಕರೆಂಟ್ ಅಫೇರ್ಸ್ ಓದ್ತೀವಿ ಅಂದ್ರೆ ಆಗಲ್ಲ, ಬಟ್ ಪ್ರಶ್ನೆಗಳು ಇಂಥವು ಬರ್ತಿರ್ತಾವೆ. ಓಕೆನಾ. ಇಲ್ಲಿ ನೋಡಿ ಪ್ರಭೇದಗಳು, ಅವು ಅನ್ಯಲೋಕದ ಪ್ರಭೇದಗಳು ಯಾವ್ಯಾವುದು ಅಂದ್ರೆ ಒಂದು ಆಫ್ರಿಕನ್ ಕ್ಯಾಟ್ಫಿಶ್, ಹೌದಾ. ನೈಲ್ ಟಿಲಾಪಿಯಾ, ರೆಡ್ ಬೆಲ್ಲದ್ ಫಿರಾನ, ಯಾವ್ದ್ರಿ, ಇನ್ನು ಅಲಿಗೇಟರ್ ಗಾರ, ಆಮೇಲೆ ರೆಡ್ ಇಯರ್ಡ್ ಸ್ಲೈಡರ್ ಅಂತೇಳಿ ಇವೆಲ್ಲ ಏನಂದ್ರೆ ನಮ್ಮ ಅಂಡಮಾನ್ ನಿಕೋಬಾರ್ ಮೇಲೆ ಪರಿಣಾಮ ಬೀರಂತಾವ ಅಂತೇಳಿ ಇತ್ತೀಚೆಗೆ ಒಂದು ವರದಿ ಬಂದಿತ್ತು. ಓಕೆನಾ. ಇಲ್ಲಿ ನೋಡ್ರಿ, ಉಷಾ ಮೆಹ್ತಾ ಅವರು ಸುದ್ದಿದಾಗದಾರ. ಉಷಾ ಮೆಹ್ತಾ ಅವ್ರು ಯಾಕೆ ಸುದ್ದಿದಾಗದಾರ ಅಂದ್ರೆ
ಇತ್ತೀಚೆಗೆ ಸ್ವತಂತ್ರ ಹೋರಾಟಗಾರ್ತಿ ಉಷಾ ಮೆಹ್ತಾ ಆಗಬೇಕು. ಉಷಾ ಮೆಹ್ತಾ ಅವರ ಜೀವನದ ಕುರಿತಾಗಿ ತಿಳಿಸತಕ್ಕಂಥ ಬಿಡುಗಡೆಗೊಂಡ ಚಲನಚಿತ್ರ ಯಾವುದ್ರಿ? ಎ ವತನ್ ಮೇರಾ ವತನ್, ಮೇರೆ ವತನ್, ಎ ವತನ್ ಮೇರೆ ವತನ್. ಇದು ಯಾವಾಗಂದ್ರೆ 2021 ಮಾರ್ಚ್ 2021 ಮಾರ್ಚ್ 21ರಂದು ಇದು ಯಾವುದ್ರಿ ಚಿತ್ರ ಬಿಡುಗಡೆಗೊಂಡಿತ್ತು. ಇದು ಯಾವ ಸಂಬಂಧಪಟ್ಟಿತ್ತಂದ್ರೆ ರೀ ಕ್ವಿಟ್ ಇಂಡಿಯಾ ಮೂಮೆಂಟ್ದೊಳಗೆ ಉಷಾ ಮೆಹ್ತಾ ಅವರ ಜೀವನ ಕುರಿತು ತಿಳಿಸ್ತಕ್ಕಂಥ ಫಿಲ್ಮ್ ಆಗಿತ್ತು. ಅದರಲ್ಲಿ ಎಸ್ಪೆಷಲಿ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ನಾವು ನೋಡಬೇಕಾದದ್ದು. ಉಷಾ ಮೆಹ್ತಾ ಅವರ ಸಾಧನೆಯನ್ನು ತಿಳಿಸ್ತೈತೆ ಸ್ವಾತಂತ್ರ್ಯ ಚಳವಳಿಯಲ್ಲಿ. ಇವರು ಸ್ವತಂತ್ರ ಚಳವಳಿಯಲ್ಲಿ ಏನಾಗಿದ್ರು ಅಂದ್ರೆ ರೇಡಿಯೋ ಮೂಲಕ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಏನು ಮಾಡಿದ್ರು ಅಂದ್ರೆ ರಹಸ್ಯವಾಗಿ ಮಾತನಾಡಿದ ಮೊದಲ ಮಹಿಳೆ. ಇದನ್ನು ಇತ್ತೀಚೆಗೆ ಎಲ್ಲಿ ಕೇಳಿದ್ರು ಅಂದ್ರೆ 2024 ಫ್ರೀ ಕೋಚಿಂಗ್ ಕೇಳಿದ್ರು ನೋಡ್ರಿ. ಫ್ರೀ ಕೋಚಿಂಗ್ ಕ್ವಶನ್ ಪೇಪರ್ದಾಗ ಇತ್ತು ಉಷಾ ಮೆಹ್ತಾ. ಓಕೆನಾ. ಇನ್ನು ಸ್ವಲ್ಪ ನಾವು ಕ್ವಿಟ್ ಇಂಡಿಯಾ ಮೂಮೆಂಟ್ ಬಗ್ಗೆ ನೋಡಿದ್ರೆ, ಕ್ವಿಟ್ ಇಂಡಿಯಾ ಚಳವಳಿ ಹೌದಾ, ಭಾರತ ಬಿಟ್ಟು ತೊಲಗಿ ಚಳವಳಿ ಯಾವಾಗ ಪ್ರಾರಂಭ ಆಕತ್ತಂದ್ರೆ 1942 ಆಗಸ್ಟ್ 8ರಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ಥಾಪನೆ ಪ್ರಾರಂಭ ಆಗ್ತೈತಿ. ಅದ ಇದನ್ನು ಏನಂತ ಕರಿತಾರೆ ಅಂದ್ರೆ ರೀ ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ. ಆಗಸ್ಟ್ ಕ್ರಾಂತಿ 2020 PC ಕ್ವಶನ್ ಇದು. ಈ ಕೆಳಗಿನ ಯಾವ ಚಳವಳಿಯನ್ನು ಆಗಸ್ಟ್ ಕ್ರಾಂತಿ ಅಂತೇಳಿ ಕರಿತಾವ? ಆಗಸ್ಟ್ ಕ್ರಾಂತಿ ಅಂತೇಳಿ ಯಾವ ಚಳವಳಿಯನ್ನು ಕರಿತೀವಿ ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಹೌದಾ, ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ನಾವು ಏನಂತ ಕರಿತೀವಿ? ಆಗಸ್ಟ್ ಕ್ರಾಂತಿ ಅಂತೇಳಿ ಕರಿತೀವಿ. ಓಕೆನಾ. ಆಮೇಲೆ ಇನ್ನೊಂದು ಇದ್ರ ನೋಡ್ಬೇಕಾದ್ರೆ ಭಾರತದ ಸ್ವತಂತ್ರಕ್ಕಾಗಿ ನಡೆದ ಕೊನೆಯ ಚಳವಳಿ ಆಗಿತ್ತು ಇದು. ಏನಾಗಿತ್ತು ರೀ? ಭಾರತದ ಸ್ವತಂತ್ರಕ್ಕಾಗಿ ನಡೆದ ಕೊನೆಯ ಚಳವಳಿ ಇದಾಗಿತ್ತು. ಯಾವುದ್ರಿ? ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳವಳಿ ಹೌದಾ. ಆಮೇಲೆ ಇನ್ನು ನೆಕ್ಸ್ಟ್ ನೋಡಿದರೆ ಏನೈತಿ, ಈ ಚಳವಳಿಯ ಕರಡು ಒಂದು ಎಲ್ಲದಕ್ಕೊಂದು ಕರಡು ಅಂತ ಇರ್ತೈತಿ, ಅದಕ್ಕೊಂದು ಸಿದ್ಧತೆ ಹೌದಾ. ಇದ್ರ ಕರಡು ಬರೆದವ್ರು ಯಾರಂದ್ರೆ ರೀ ಜವಾಹರ್ಲಾಲ್ ನೆಹರು. ಯಾರು ಬರೀತಾರೆ ರೀ? ಜವಾಹರ್ಲಾಲ್ ನೆಹರು ಅವರು ಈ ಚಳವಳಿಯ ಕರಡನ್ನು ಬರೀತಾರೆ. ಓಕೆನಾ. ಇದು ಯಾವಾಗ ಸ್ಟಾರ್ಟ್ ಆಕೈತೆ ಅಂದ್ರೆ 1942 ಆಗಸ್ಟ್ 8ರಂದು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಮುಂಬಯಿಯ ಗೋಧಳಿಯ ಮೈದಾನದಲ್ಲಿ. ಎಲ್ರಿ? ಮುಂಬಯಿಯ ಗೋಧಳಿಯ ಮೈದಾನದಲ್ಲಿ ಇದನ್ನು ಏನು ಮಾಡ್ತಾರೆ? ಸ್ಟಾರ್ಟ್ ಮಾಡ್ತಾರೆ ಹೌದಾ. ಹಾಗಾದ್ರೆ ಈ ಚಳುವಳಿ ಸ್ಟಾರ್ಟ್ ಆದಾಗ ಇದ್ದಂಥ ವೈಸರ ಯಾರಾಗಿದ್ದಾರೆ ಅಂದ್ರೆ ಲಾರ್ಡ್ ಲೀನ್ ಲಿತ್ಗೋ. ಯಾರಾಗಿದ್ದಾರೆ? ಲಾರ್ಡ್ ಲೀನ್ ಲಿತ್ಗೋ ಎಂಬುವರು ಈ ಈ ಹೋರಾಟ ಪ್ರಾರಂಭ ಆದಾಗ, ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ಟಾರ್ಟ್ ಆದಾಗ ಇದ್ದಂಥ ವೈಸರ ಯಾರಂದ್ರೆ ಲಾರ್ಡ್ ಲೀನ್ ಲಿತ್ಗೋ. ಕ್ವಶನ್ ಬರ್ತದೆ ಸ್ನೇಹಿತರೆ, ಕನ್ಫ್ಯೂಷನ್ ಆಗ್ತದೆ ಎಕ್ಸಾಮ್ನಾಗ. ಓಕೆನಾ. ಓಕೆ, ನೆಕ್ಸ್ಟ್ ನೋಡ್ರಿ. ಆಮೇಲೆ ಇದು ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ಸ್ಟಾರ್ಟ್ ಆಯ್ತು ರೀ? 1942 ಆಗಸ್ಟ್ 8ರಂದು ಸ್ಥಾಪನೆ ಆಯಿತು, ಪ್ರಾರಂಭ ಆಯಿತು. 9ನೇ ತಾರೀಕು ಏನು ಮಾಡಿಬಿಡ್ತಾರಂದ್ರೆ ಬ್ರಿಟಿಷರು ಏನು ಮಾಡಿಬಿಡ್ತಾರಂದ್ರೆ ಕಾಂಗ್ರೆಸ್ನ ಎಲ್ಲ ನಾಯಕರನ್ನ ಏನು ಮಾಡಿಬಿಡ್ತಾರಂದ್ರೆ ಬಂಧಿಸಿಬಿಡ್ತಾರೆ ಹೌದಾ. ಕಾಂಗ್ರೆಸ್ನ ಎಲ್ಲ ನಾಯಕರನ್ನ ಬಂಧಿಸಿಬಿಟ್ರೆ ಅಂದ್ರೆ ಇದನ್ನು ಹೋರಾಟ ನಡೆಸ್ಕೊಂಡು ಹೋಗೋರು ರೀ. ಇದನ್ನು ಹೋರಾಟ ಹಂಗಾಗಿ ಇದಕ್ಕೆ ಏನು ಕರೀತಾರೆ ಅಂದ್ರೆ ಕಾಂಗ್ರೆಸ್ನ ನಾಯಕರಿಲ್ಲದೆ ನಡೆದ ಚಳವಳಿ, ಪ್ರಥಮ ಚಳವಳಿ ಇದು. ಕಾಂಗ್ರೆಸ್ನ ನಾಯಕರಿಲ್ಲದೆ ನಡೆದ ಪ್ರಥಮ ಚಳವಳಿ ಇದು ಹೌದಾ. ಹಾಗಾದ್ರೆ ಇದರ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ರು ಅಂದ್ರೆ ಅರುಣ ಅಸಫ್ ಅಲಿ. ಯಾರ್ರಿ? ಅರುಣ ಅಸಫ್ ಅಲಿ ಅವರು ಇದು ಸ್ವತಂತ್ರ ಚಳವಳಿಯ ಹೋರಾಟದ ಕ್ವಿಟ್ ಇಂಡಿಯಾ ಮೂಮೆಂಟ್ನ ಏನಾಗಿರ್ತಾರೆ? ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಆಮೇಲೆ ಇವ್ರಿಗೆ ಏನು ಕರೀತಾರೆ? ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಏನ್ರಿ? ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಈಗ ನೀವೇನು ಕಮೆಂಟ್ ಮಾಡ್ಬೇಕಂದ್ರೆ ನಿಮಗೆ ಇನ್ನೊಂದು ಪ್ರಶ್ನೆ, ಗ್ರ್ಯಾಂಡ್ ಓಲ್ಡ್ ಮೆನ್ ಆಫ್ ಇಂಡಿಯಾ ಏನು ಬಿಡ್ರಿ ಸರ್, ಈಜಿ ಕ್ವಶನ್ ಕೇಳ್ತೀರಿ ನೀವು ಅಂತನ್ಬೇಡ್ರಿ. ಮೊನ್ನೆ ಒಂದು ಕ್ವಶನ್ ಕೇಳೀನಿ, ಒಬ್ಬರು ಕಮೆಂಟ್ ಮಾಡಿಲ್ಲ ಇನ್ನೂ ತನಕ ಹೌದಾ. ಹಾಗಾಗಿ ನಾನು ಸ್ವಲ್ಪ ಈಜಿ ಕೇಳತ್ತೀನಿ. ಯಾಕಂದರೆ ಮೊನ್ನೆ ಒಂದು ಕ್ವಶನ್ ಏನು ಕೇಳೀನಂದ್ರೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಗಡಿ ಹಂಚಿಕೊಂಡ ರಾಷ್ಟ್ರಗಳು ಯಾವ್ಯಾವ ಅಂತೇಳಿ ಒಂದು ಕ್ವಶನ್ ಕೇಳೀನಿ ಇದಕ್ಕೆ ಮೊದಲಿನ ಕ್ಲಾಸ್ನೊಳಗೆ, ಒಬ್ಬರು ಕಮೆಂಟ್ ಮಾಡಿಲ್ಲ. ಅದಕ್ಕಾಗಿ ಸ್ವಲ್ಪ ನಾನು ಈ ಸರಿ ಏನು ಮಾಡತ್ತೀನಿ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ಕೊಂಡೆ ಈಜಿ ಕ್ವಶನ್ ಹಾಕ್ಲತ್ತೀನಿ. ಹಾಗಾಗಿ ಗ್ರ್ಯಾಂಡ್ ಓಲ್ಡ್ ಮೆನ್ ಆಫ್ ಇಂಡಿಯಾ ಯಾರು ಅಂತೇಳಿ ನೀವೇನು ಮಾಡಿರಿ? ಕಮೆಂಟ್ ಮಾಡಿರಿ. ಈ ಚಳುವಳಿಯಲ್ಲಿ ಏನು ಮಾಡ್ತಾರೆ ಅಂದ್ರೆ ಗಾಂಧೀಜಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಮಾಡು ಇಲ್ಲವೇ ಮಡಿ. ಯಾರೇ? ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ಅಂತೇಳಿ ಒಂದು ಘೋಷಣೆ ಕೊಡ್ತಾರೆ, ಡೂ ಆರ್ ಡೈ
ಹೌದಾ? ಯಾರು ಕೊಡ್ತಾರೆ ರೀ? ಗಾಂಧೀಜಿ ಅವ್ರು ಕೊಡ್ತಾರೆ. ಯಾವ ಚಳವಳಿದಾಗ ಕೊಡ್ತಾರೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿದೊಳಗೆ ಈ ಘೋಷಣೆಯನ್ನು ಕೊಡ್ತಾರೆ. ನೆಕ್ಸ್ಟ್ ಹೋಗುಣ್ರಿ, ಏ ವತನ್ ಮೇರಾ ವತನ್. ಇಲ್ಲಿ ನೋಡ್ರಿ ಉಷಾ ಮೆಹ್ತಾ ಅವ್ರು ನೋಡ್ರಿ, ಉಷಾ ಮೆಹ್ತಾ ಅವರು ನೋಡ್ರಿ ಸ್ಟೋರಿ ರಿವೋಲ್ಡ್ ಇನ್ ಏ ವತನ್ ಮೇರಾ ವತನ್. ಹೌದಾ? ಏ ವತನ್ ಮೇರಾ ವತನ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡೈತಿ ನೋಡ್ರಿ, ಯಾವ ರಾಜ್ಯ ಸರ್ಕಾರವು ಕೊನಾರ್ಕ್ ಸೂರ್ಯ ದೇವಾಲಯ ಅಂದ ಕೂಡಲೇ ಎಲ್ಲರದ್ದು ಕಣ್ಣು ಹೋಗೇ ಬಿಡ್ತೈತಿ, ಎಲ್ಲಿ? ಒಡಿಸ್ಸಾದ ಮೇಲೆ. ಹೌದಾ? ಯಾವ ರಾಜ್ಯ ಸರ್ಕಾರವು ಕೊನಾರ್ಕ್ ಸೂರ್ಯ ದೇವಾಲಯ ಸಂಕೀರ್ಣವನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದೆ? ಹೌದಾ? ಒಡಿಸ್ಸಾದ ರಾಜ್ಯ ಸರ್ಕಾರ ಏನು ಮಾಡೈತ್ರಿ? ಕೊನಾರ್ಕ್ ಸೂರ್ಯ ದೇವಾಲಯವನ್ನು ಅಭಿವೃದ್ಧಿಪಡಿಸತೈತಿ. ಇಲ್ಲಿ ನೋಡ್ರಿ ದೇವಾಲಯ ಸಂಕೀರ್ಣವನ್ನು ಡೆವಲಪ್ ಮಾಡತ್ತಾರ. ಯಾರ್ರಿ? ಕೊನಾರ್ಕ್ ಸೂರ್ಯ ದೇವಾಲಯವನ್ನು ಡೆವಲಪ್ ಮಾಡತ್ತಾರ. ಹೌದಾ? ಇಲ್ಲಿ ಏನ್ರಿ? ಕೊನಾರ್ಕ್ ಹೆರಿಟೇಜ್ ಏರಿಯಾ ಡೆವಲಪ್ಮೆಂಟ್ ಯೋಜನೆಯ ಭಾಗವಾಗಿ 209 ಕೋಟಿ ವೆಚ್ಚದಲ್ಲಿ ಇದನ್ನು ಅಭಿವೃದ್ಧಿಪಡಿಸೋಕೆ ನಿರ್ಧಾರ ಮಾಡಿದ್ದಾರೆ. ಇಲ್ಲೆಲ್ಲ ಕಲ್ಲಿನ ರಥಗಳು ಕಾಣತ್ತಾಗೋತೈತ್ರಿ. ಇಲ್ಲೆಲ್ಲ ನೋಡಿಲ್ಲ, ಗಾಲಿಗಳು ಕಾಣತ್ತಾವಲ್ಲ. ನೆಕ್ಸ್ಟ್ ವರದಿ ಇಲ್ಲಿ ತೋರಿಸ್ತೀನಿ ಆಯ್ತಾ? ಹಂಪಿಯ ಕಲ್ಲಿನ ರಥವನ್ನು ಇದನ್ನು ಕಾಪಿ ಮಾಡಿ ಕಟ್ಟಿದಾರ. ಹೌದಾ? ಇದು ಒಮ್ಮೆ ಕ್ವಶನ್ ಕೇಳಿದರು. ಹೌದಾ? 2024 ಫ್ರೀ ಕೋಚಿಂಗ್, OBC ಫ್ರೀ ಕೋಚಿಂಗ್ ಐತೆ ನೋಡ್ರಿ, ಫೆಬ್ರವರಿ 18. ಅಲ್ಲಿ ಒಂದು ಕ್ವಶನ್ ಕೇಳಿದರು. ಹೌದಾ? ಕೃಷ್ಣದೇವರಾಯ ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ, ಇಲ್ಲಿ ತೆಳಗೈತೆ ನೋಡ್ರಿ ಅದ ಸ್ಲೈಡ್, ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀ ಕೃಷ್ಣದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು. ಹೌದಾ? ಎಲ್ಲರೂ ಏನು ಹಾಕಿದ್ರು ಅಂದರೆ ವಿಜಯನಗರ ಅಂತ ಹಾಕಿದರು. ಅದು ಎಲ್ಲರಿಗೆ ಕ್ವಶನ್ ಎಲ್ಲಿಗೈತೆ ಅಂದ್ರೆ ಎಲ್ಲಿ ಐತೆ ಅಂದಂಗೆ ಆಗಿತ್ತು. ಹೌದಾ? ಕ್ವಶನ್ ಕನ್ಫ್ಯೂಷನ್ ಆಗಿತ್ತು. ಎಲ್ಲರೂ ಏನು ಹಾಕಿದ್ರೆ ನಾನು ಬರ್ದೀನಿ, ನಾನು ವಿಜಯನಗರ ಅಂತ ಹಾಕೀನಿ. ಹೌದಾ? ಓಕೆ, ಅದಕ್ಕೆ ಕ್ವಶನ್ ಏನು ಮಾಡ್ಬೇಕ್ರಿ? ಕ್ಲಿಯರಾಗಿ ಓದಬೇಕು. ಹೌದಾ? ಇಲ್ಲಿ ನೋಡ್ರಿ ಕೊನಾರ್ಕ್ ಸೂರ್ಯ ದೇವಾಲಯ ಕುರಿತಾದ ನೋಡ್ರಿ ಏನೈತ್ರಿ? 1994 ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಯಾವುದ್ರಿ? ಕೊನಾರ್ಕ್ ಸೂರ್ಯ ದೇವಾಲಯವನ್ನು ಯಾವಾಗ ಸೇರಿಸ್ತಾರೆ? ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ 1994 ಸೇರಿಸ್ತಾರೆ. ಇನ್ನು ಈ ದೇವಾಲಯ 24 ಚಕ್ರಗಳುಳ್ಳ ಕಲ್ಲಿನ ರಥವನ್ನು ಹೊಂದೈತಿ. 24 ಚಕ್ರಗಳುಳ್ಳ ಇಂಥವು ಈ ದೇವಾಲಯ ಸುತ್ತಮುತ್ತ ಇಂಥವು ಎಷ್ಟದಾವ ಅಂದರೆ 24 ಚಕ್ರಗಳದಾವಂತ. ಇಂಥವು 24 ಚಕ್ರಗಳುಳ್ಳ ಇದೊಂದು ಕಲ್ಲಿನ ರಥವನ್ನು ಹೊಂದೈತಿ. ಓಕೆನಾ? ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ಗಂಗರ ದೊರೆ 1ನೇ ನರಸಿಂಹ ಕಟ್ತಾನಂತ. ಹೌದಾ? 1ನೇ ನರಸಿಂಹ ನಿರ್ಮಾಣ ಮಾಡ್ತಾನ. ಇದು ಆಲ್ರೆಡಿ ಗೊತ್ತೈತಿ. ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀ ಕೃಷ್ಣದೇವರಾಯವನ್ನು ಏನು ಮಾಡ್ತಾರೆ? ವಿಜಯನಗರ ಜಿಲ್ಲೆಯ ಹಂಪಿ ಒಳಗೆ ಏನು ಮಾಡ್ತಾರೆ ಅಂದ್ರೆ ಕಲ್ಲಿನ ರಥವನ್ನು ಕಟ್ತಾರೆ. ಓಕೆ, ನಿಮಗೆಲ್ಲರಿಗೂ ಗೊತ್ತಿದ್ದೈತಿ. 10 ರೂಪಾಯಿ ಅಂತೂ ಕೈಯಾಗ ಓಡಾಡತ್ತಿರ್ತೈತಿ. 10 ರೂಪಾಯಿ ನೋಟಿನ ಮೇಲೆ ಯಾರ್ದೈತ್ರಿ? 10 ರೂಪಾಯಿ ನೋಟಿನ ಮೇಲೆ ಕೊನಾರ್ಕ್ ಸೂರ್ಯ ದೇವಾಲಯದ ಚಿತ್ರ ಐತಿ. ಹಂಗಾದ್ರೆ ನೀವು ಇನ್ನೊಂದು ಕಮೆಂಟ್ ಏನು ಮಾಡ್ಬೇಕಂದ್ರೆ ಸೀರಿಯಲ್ ಇದು 3ನೇ ಪ್ರಶ್ನೆ ರೀ. ಇದು ನಿಮ್ಗೆ 3ನೇ ಪ್ರಶ್ನೆ. ಹೌದಾ? ಕೊನಾರ್ಕ್ ಸೂರ್ಯ ದೇವಾಲಯ ಆಯಿತಾ? ಇಲ್ಲಿ 10 ರೂಪಾಯಿ ನೋಟಿನ ಮೇಲೆ ಯಾವುದೈತಿ? ಆಲ್ರೆಡಿ ಹೇಳಿದ್ದೀನಿ. ಓಕೆ, 20 ರೂಪಾಯಿ ನೋಟಿನ ಮೇಲೆ ಏನೈತಿ? 50 ರೂಪಾಯಿ ನೋಟಿನ ಮೇಲೆ ಏನೈತಿ? ಹೌದಾ? ಆಮೇಲೆ 100 ರೂಪಾಯಿ ನೋಟಿನ ಮೇಲೆ ಏನೈತಿ? 200 ರೂಪಾಯಿ ನೋಟಿನ ಮೇಲೆ ಏನೈತಿ? 500 ರೂಪಾಯಿ ನೋಟಿನ ಮೇಲೆ ಏನೈತಿ? ಒಂದು ಸರ ಗೊತ್ತದಾವ ಬಿಡ್ರಿ ಸರ ಅಂದ್ರೆ ಎಕ್ಸಾಮ್ನಾಗ ಹೋದ ಬಳಿಕ ಗೊತ್ತದಾವ್ರಿ ಅನ್ನೋದಾಕತ್ತಿ. ಹೌದಾ? ಅದಕ್ಕೆ ಏನು ಮಾಡಿರಿ, ಒಂದು ಸರ ಕ್ಲಿಯರಾಗಿ ನೋಡಲ್ದ ಕಮೆಂಟ್ ಮಾಡೋಕೆ ಟ್ರೈ ಮಾಡಿರಿ. ಆಮೇಲೆ ಗೊತ್ತಾಗ್ಲಿಕ್ಕಂದ್ರೆ ಗೊತ್ತಾಕೈತಿ ನಿಮಗೆ. ಅವಾಗ ಗೊತ್ತಾವ ಬಿಡ್ರಿ ಸರ ತಂದವ್ರಿಗೆ ಗೊತ್ತಾಕೈತಿ. ಅವಾಗ ನೋಡಲ್ದ ಕಮೆಂಟ್ ಮಾಡಿರಿ, ಅವಾಗ ಗೊತ್ತಾಗ್ತೈತಿ. ಹೌದಾ? ಓಕೆ, ನೆಕ್ಸ್ಟ್ ನೋಡ್ರಿ, ಕಮೆಂಟ್ ಮಾಡಿರಿ. ಭಾರತದ ಮೊದಲ ವಾಟರ್ ಟ್ಯಾಕ್ಸಿಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಭಾರತದ ಮೊದಲ ವಾಟರ್ ಟ್ಯಾಕ್ಸಿಯನ್ನು ಎಲ್ಲಿ ಪ್ರಾರಂಭ ಮಾಡಿದ್ರೆ ಅಂದ್ರೆ ಮುಂಬೈ ಒಳಗೆ. ನೋಡಿರಿ, ಇಲ್ಲಿ ಎಲ್ಲ ಕನ್ಫ್ಯೂಸ್ ಅದಾವ್ರೆ ಭಾಳ. ನೋಡಿರಿ, ವಿಶ್ವದ ಮೊದಲ ಹೈಡ್ರೋಜನ್ ರೈಲು ಎಲ್ಲಿ ನಿರ್ಮಾಣ ಆಯ್ತು ಅಂದರೆ ಜರ್ಮನಿ ಒಳಗೆ. ವಿಶ್ವದ ಮೊದಲ ಹೈಡ್ರೋಜನ್ ರೈಲು ಎಲ್ಲಿ ನಿರ್ಮಾಣ ಆಗಿತ್ತು? ಜರ್ಮನಿ ಒಳಗೆ. ಇದು 2023ನೇ ಸಾಲಿನಲ್ಲಿ ಆಗಿತ್ತು. ಆಮೇಲೆ ಎರಡನೇದು ವಿಶ್ವದ ಮೊದಲ ಹೈಡ್ರೋಜನ್ ರೈಲು ಜರ್ಮನಿ. ಆಮೇಲೆ ವಿಶ್ವದ 2ನೇ ಹೈಡ್ರೋಜನ್ ರೈಲು ಚೀನಾದೊಳಗೆ ಆಗ್ತದೆ. ಜರ್ಮನಿದವ್ರು ಮಾಡಿದ ಕೂಡಲೇ ಭಾರತದವ್ರು ಮಾಡ್ತೀನಿ ಅಂತೇಳಿ ಒಂದು ಕಟ್ಟಳೆಯನ್ನು ಹೊರಡಿಸಿದ್ರು. ಬಟ್ ಭಾರತದಿಂದ ಆಗಲಿಲ್ಲ, ಬಟ್ ಚೀನಾದವರ ಮಾಡಿದರು. ಹಾಗಾದರೆ ಏಷ್ಯಾದ ಮೊದಲ ಹೈಡ್ರೋಜನ್ ರೈಲು ಎಲ್ಲಿ ಆರಂಭಗೊಳ್ತೈತಿ ಅಂದರೆ ಚೀನಾದಾಗ ಆರಂಭಗೊಳ್ತೈತಿ. ಆಮೇಲೆ ವಿಶ್ವದ ಮೊದಲ ಹೈಡ್ರೋಜನ್ ರೈಲು ಯಾವುದಂದ್ರೆ ಜರ್ಮನಿ. ಓಕೆನಾ? ಇಲ್ಲಿ ನೋಡ್ರಿ, ಭಾರತದ ಪ್ರಥಮ ಅಂಡರ್ ವಾಟರ್ ಮೆಟ್ರೋ ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋ ಎಲ್ಲಿ ಪ್ರಾರಂಭ ಆಕೈತೆ ಅಂದ್ರೆ ಕೋಲ್ಕತ್ತಾದಾಗ ಪ್ರಾರಂಭ ಆಗ್ತದೆ. ಎಲ್ರಿ? ಪಶ್ಚಿಮ ಬಂಗಾಳ. ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋ, ನೀರಿನೊಳಗೆ ಹೋಗ್ತಕ್ಕಂಥ ಮೆಟ್ರೋ.
ಹೌದಾ. ಇಲ್ಲಿ ನೋಡ್ರಿ ಆಮೇಲೆ ಇನ್ನೊಂದು ಐತೆ ನೋಡ್ರಿ, ಭಾರತದ ಪ್ರಥಮ ವಾಟರ್ ಮೆಟ್ರೋ ಸರ್ವಿಸ್ ಅಂದರೆ ನೀರಿನ ಮೇಲೆ ಮೆಟ್ರೋ ಹೋಗ್ತೈತೆ ರೀ. ಅಂದರೆ ಮೆಟ್ರೋ ಹೋಗ್ತೈತೆ ಅಂದರೆ ಮೆಟ್ರೋ ಹೋಗಲ್ಲ, ಮೆಟ್ರೋ ಟೈಪ ಒಂದು ಬೋಟ್ ಇರ್ತೈತಿ, ಆ ಬೋಟ ಹೋಗುದ ಅದನ್ನು ಎಲ್ಲಿ ಪ್ರಾರಂಭ ಮಾಡಿದ್ರು ಅಂದ್ರೆ ಕೊಚ್ಚಿ ಒಳಗೆ. ಎಲ್ರಿ? ಕೇರಳದ ಕೊಚ್ಚಿ ಒಳಗೆ ಪ್ರಾರಂಭ ಮಾಡಿದರು. ಇದು ಯಾವ್ದು ರೀ? ಕೇರಳದ ಕೊಚ್ಚಿ ಒಳಗೆ ವಾಟರ್ ಮೆಟ್ರೋ ಸರ್ವಿಸನ್ನು ಪ್ರಾರಂಭ ಮಾಡಿದರು. ಹಂಗಾದ್ರೆ ಭಾರತದ ಪ್ರಥಮ ವಾಟರ್ ಟ್ಯಾಕ್ಸಿ ಸರ್ವಿಸ್ ಎಲ್ರಿ? ಮುಂಬೈ ಟು ನವಿ ಮುಂಬೈ. ಹೌದಾ. ನೆಕ್ಸ್ಟ್ ನೋಡೋಣ್ರಿ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸೂರ್ಯನ ಅಧ್ಯಯನಕ್ಕೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಮಿಷನ್ ಪ್ರೋಬ್ 3 ಅನ್ನು ಪ್ರಾರಂಭ ಮಾಡಿದೆ? ಸೂರ್ಯನ ಅಧ್ಯಯನಕ್ಕೆ ಯಾವ ಸಂಸ್ಥೆಯು ಮಿಷನ್ ಪ್ರೋಬ್ 3 ಅನ್ನು ಪ್ರಾರಂಭ ಮಾಡಿದೆ ಅಂದರೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಏನು ಮಾಡೈತ್ರಿ? ಸೂರ್ಯನ ಉಂಗುರಗಳ ಅಧ್ಯಯನಕ್ಕಾಗಿ. ಇದರ ಉದ್ದೇಶ ಏನಾಗಿದ್ರಿ? ಸೂರ್ಯನ ಉಂಗುರಗಳ ಅಧ್ಯಯನಕ್ಕಾಗಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಏನು ಮಾಡುತ್ತೆ ಅಂದರೆ ಮಿಷನ್ ಪ್ರೋಬ್ 3 ಅನ್ನು ಆರಂಭ ಮಾಡಿದೆ. ಇದಿನ್ನೂ ಉಡಾವಣೆಗೊಂಡಿಲ್ಲ. ಇಲ್ಲಿ ನಿಮಗೆ ಇಮೇಜ್ ತೋರಿಸ್ಬೇಕಂತ ಮಾಡೀನಿ, ಇಮೇಜ್ ಸರ್ಚ್ ಮಾಡಿದೆ, ಇಮೇಜ್ ಸಿಗಲಿಲ್ಲ. ಬಟ್ ಪ್ರೋಬ್ 3 ಇದಿಲ್ಲ, ಪ್ರೋಬ್ 2 ಪ್ರೋಬ್ 1ದ ಇಮೇಜ್ಗಳು ಸಿಗ್ಲಾತಾವು. ಓಕೆನಾ. ಇದು ಲಾಂಚ್ ಆದ ಬಳಿಕ ತೋರಿಸ್ತೀನಿ. ಇದನ್ನು ಏನು ಮಾಡೋದೈತೆ ಅಂದ್ರೆ ನಮ್ಮ ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಆಗಬೇಕು, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇದನ್ನು ಇಸ್ರೋದವ್ರು ಏನು ಮಾಡತ್ತಾರೆ ಅಂದ್ರೆ ಆಂಧ್ರ ಪ್ರದೇಶದ ಶ್ರೀ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡೋದಾರು. ಇಲ್ಲಿ ಬಳಸ್ತಕ್ಕಂಥ ರಾಕೆಟ್ ಯಾವುದಂದ್ರೆ PSLV ಏನ್ರಿ? ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಏನ್ರಿ? ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದನ್ನು ಏನು ಕರೀತಾರೆ? ಇಸ್ರೋದ ವರ್ಕ್ ಹಾರ್ಸ್ ಅಂತ ಕರೀತಾರೆ, ನೆನಪಿರಲಿ ಏನ್ರಿ. ಈ ರಾಕೆಟನ್ನು ಬಳಸಿ ಇದನ್ನು ಉಡಾವಣೆ ಮಾಡೋದಾರ. ಇದು 2 ಉಪಗ್ರಹಗಳನ್ನ ಹೊಂದಿರಲಿದೆ. ನಿಮಗೆ ಇದೊಂದು ಗೊತ್ತಿರಲಿ, ಮಿಷನ್ ಪ್ರೋಬ್ 3 ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಪ್ರಾರಂಭಿಸಿದ್ದು. ಮಿಷನ್ ಪ್ರೋಬ್ 3 ಏನು ಮಾಡುತ್ತೆ ಅಂದರೆ ಸೂರ್ಯನ ಉಂಗುರಗಳ ಅಧ್ಯಯನಕ್ಕಾಗಿ ಇದು ಹೋಗೋದೈತೆ. ಆಮೇಲೆ 2 ಉಪಗ್ರಹಗಳನ್ನು ಹೊಂದಿದೆ. ಮತ್ತು ಇನ್ನೊಂದು ನೀವು ನೋಡಬೇಕಾದದ್ದು ಏನಂದ್ರೆ ಆದಿತ್ಯ L1. ಯಾವುದ್ರಿ? ಆದಿತ್ಯ L1. ಹೌದಾ. ಇದು ಆದಿತ್ಯ L1 2023 ಒಳಗೆ ಭಾರತದ ಇಸ್ರೋದವರು ಏನು ಮಾಡಿದ್ರಿ? ಇಸ್ರೋದವರು ಸೂರ್ಯನ ಅಧ್ಯಯನಕ್ಕಾಗಿ ಕಳುಹಿಸಿದರು. ಹೌದಾ. ಸೂರ್ಯನ ಅಧ್ಯಯನ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟೈತ್ರಿ? ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ 150 ದಶಲಕ್ಷ ಕಿಲೋಮೀಟರ್. ಹೌದಾ. 150 ದಶಲಕ್ಷ ಕಿಲೋಮೀಟರ್, 150 ಐತ್ರಿ. ಆಮೇಲೆ ಇದನ್ನು 1 ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಏನಂತ ಕರೀತಾರೆ? 1 ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಇದು ನೆನಪಿರಲಿ, ಇದು ಸ್ವಲ್ಪ ನೋಡ್ಕೋಬೇಕು. ಪೂರ್ತಿ ಎಲ್ಲ ಇಲ್ಲಿ ಹೇಳ್ಕೋತ್ಕೋತ್ರ ಒಂದು ಕ್ಲಾಸ್ ಅದ ಆಗಿಬಿಡ್ತೈತಿ. ಓಕೆ. ಇನ್ನು ನೋಡ್ರಿ ಒನ್ ಲೈನರ್ಸ್ ಹೌದಾ. ಒನ್ ಲೈನರ್ಸ್ ನೋಡೋಣ್ರಿ. ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ವರದಿಯ ಪ್ರಕಾರ ಜಾಗತಿಕವಾಗಿ ಕಡಿಮೆ ತಲವಾರು ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆಯ ದರವನ್ನು ಹೊಂದಿರುವ ದೇಶ ಯಾವುದಂದ್ರೆ ಭಾರತ ಏನು ಮಾಡುತ್ತೆ ಅಂದ್ರೆ ಅತಿ ಕಡಿಮೆ ಪ್ಲಾಸ್ಟಿಕ್ ಉತ್ಪಾದನಾ ದರವನ್ನು ಹೊಂದೈತಿ. ಇದನ್ನು ವರದಿ ಯಾರು ಕೊಟ್ಟಾರ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಅರ್ತ್ ಆಕ್ಷನ್ ಸಂಸ್ಥೆದವರು ವರದಿ ಕೊಟ್ಟಾರ. ನೆಕ್ಸ್ಟ್ ನೋಡ್ರಿ, ಸುದ್ದಿಯಲ್ಲಿರುವ ಗೋಪಿ ಕೊಲಂಬೋ ಮಿಷನ್ನ ಉದ್ದೇಶ ಏನಾಗಿತ್ತು? ಹೌದಾ. ಸುದ್ದಿಯಲ್ಲಿರುವ ಗೋಪಿ ಕೊಲಂಬೋದ ಉದ್ದೇಶ ಏನಾಗಿತ್ತು ಅಂದ್ರೆ ಬುಧ ಗ್ರಹದ ಕಾಂತಕ್ಷೇತ್ರ ಮತ್ತು ಅದರ ಸಂಶೋಧನೆ ಮಾಡೋದು ಮತ್ತು ಭೂ ವಿಜ್ಞಾನವನ್ನು ಅಧ್ಯಯನ ಮಾಡೋದು ಅದರ ಉದ್ದೇಶ ಆಗೈತಿ. ಇದನ್ನು ಯಾರು ಪ್ರಾರಂಭಿಸಿದ್ರೆ 2018 ಪ್ರಾರಂಭ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಜಪಾನ್ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆದವರು ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿದವರ ಇಬ್ಬರು ಸಹಯೋಗದಲ್ಲಿ 2018 ಇದನ್ನು ಪ್ರಾರಂಭ ಮಾಡ್ಯಾರ. ಓಕೆನಾ. ನೆಕ್ಸ್ಟ್ ನೋಡೋಣ. ಜಾನಿ ಬೆನೆಡಿಕ್ಟ್ಸ್ ಅವರು ಇತ್ತೀಚೆಗೆ ಏನು ಮಾಡಿದಾರೆ? ಐಸ್ಲ್ಯಾಂಡ್ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡರು. ಯಾವುದ್ರಿ? ಐಸ್ಲ್ಯಾಂಡ್ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡರು. ಆಮೇಲೆ ಇನ್ನು ನೋಡ್ರಿ, ಕನ್ನಡದ ಚಿತ್ರರಂಗದ ಕನ್ನಡದ ಚಿತ್ರರಂಗದ ಕುಳ್ಳ ದ್ವಾರಕೀಶ್ ಇತ್ತೀಚೆಗೆ ನಿಧನ ಹೊಂದಿರು ಅಂದರೆ. ಆಮೇಲೆ ಇನ್ನು ನೋಡ್ರಿ, ಇನ್ನು 17ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾರರಿಗೆ QR ಕೋಡ್ ನೋಡ್ರಲ್ಲ, QR ಕೋಡ್ ಮೂಲಕ ವೋಟರ್ ಸ್ಲಿಪ್ QR ಕೋಡ್ ಹೊಂದಿರುವ ವೋಟರ್ ಸ್ಲಿಪ್ಪನ್ನು ನೀಡಕ್ಕೆ ಭಾರತದ ಚುನಾವಣಾ ಆಯೋಗ ಏನು ಮಾಡೈತಿ? ನಿರ್ಧಾರ ಮಾಡೈತಿ. ಹೌದಾ. QR ಕೋಡ್ ಹೊಂದಿರುವ ವೋಟರ್ ಸ್ಲಿಪ್ಪನ್ನು ಇನ್ನು ಮತದಾರರಿಗೆ ನೀಡಕ್ಕೆ ವಿಚಾರ ಮಾಡ್ಯಾರ. ಹೌದಾ. ನೆಕ್ಸ್ಟ್ ನೋಡ್ರಿ,
ಓಕೆ, ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯ ಆಯಿತು. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿರಿ, ಏನಾದರೂ ಸಣ್ಣ ಪುಟ್ಟ ಎರರ್ಸ್ ಇದ್ರೆ ಸ್ವಲ್ಪ ನಂಗೊಟ್ಟು ಹೇಳ್ರಿ. ನೀವು ಹೇಳ್ದೆ ನಂಗೆ ಗೊತ್ತಾಗೋದಿಲ್ಲ, ಹೌದಾ? ನೀವೇನಾದರೂ ಸಣ್ಣ ಪುಟ್ಟ ಎರರ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಆಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಂಪಲ್ಸರಿ ಸ್ವಲ್ಪ ಕಮೆಂಟ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ಸಬ್ಸ್ಕ್ರೈಬನ್ನು ಇನ್ನೂ ಯಾರ್ಯಾರು ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ನಿಮ್ಮ ಸ್ನೇಹಿತರಿಗೂ ಜಾಯ್ನ್ ಆಗೋಕೆ ಹೇಳ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಬರೋಣ. ಥ್ಯಾಂಕ್ ಯು.